ಈ ಲೀಡರ್ಶಿಪ್ ಬಗ್ಗೆ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ತಮ್ಮ ಬ್ಲಾಗ್ಗಳಲ್ಲಿ ಬರೆದಿದ್ದಾರೆ. ಮತ್ತು ಪ್ರಪಂಚದ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಜನರಲ್ ಎಲೆಕ್ಟ್ರಿಕ್ಸ್ ಇರ್ಬೋದು, ನೈಕಿ ಇರ್ಬೋದು, ಮೈಕ್ರೋಸಾಫ್ಟ್, ಒರಾಕಲ್, ನಾಸಾ ಇಂತಹ ಪ್ರತಿಷ್ಠಿತವಾದ ಕಂಪನಿಗಳೆಲ್ಲ ಹೋಗಿ ಅವರು ಭಾಷಣಗಳನ್ನ ಮಾಡಿದ್ದಾರೆ ಲೀಡರ್ಶಿಪ್ ಬಗ್ಗೆ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ. ಪ್ರಪಂಚದಲ್ಲಿರುವಂತಹ ಟಾಪ್ 5 ಲೀಡರ್ಶಿಪ್ ಎಕ್ಸ್ಪರ್ಟ್ಸಲ್ಲಿ ಇವರು ಸಹ ಒಬ್ಬರು. ಅವರ ಒಂದು ಟ್ರೈನಿಂಗ್ ಕಂಪನಿ ಇದೆ, ಏನು ಅಂದರೆ ಶರ್ಮಾ ಲೀಡರ್ಶಿಪ್ ಇಂಟರ್ನ್ಯಾಷನಲ್ ಅಂತ. ಅದ್ರ ಮೂಲಕ ಅವರು ಕೋಚಿಂಗ್ನ ಮಾಡ್ತಾರೆ ಲೀಡರ್ಶಿಪ್ ಬಗ್ಗೆ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ. ರಾಬಿನ್ ಶರ್ಮಾ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ಅವರ ತಂದೆ ಸಂಸ್ಕೃತದಲ್ಲಿ ಇರುವಂತಹ ಒಂದು ವಿಷಯವನ್ನು ಅವ್ರಿಗೆ ಹೇಳ್ತಾರೆ. ಏನು ಅಂದರೆ, ನೀನು ಹುಟ್ಟಿದಾಗ ನಾವೆಲ್ಲ ನಗ್ತಾ ಇದ್ವಿ, ಆದರೆ ನೀನು ಅಳ್ತಾ ಇದ್ದೆ. ನಿನ್ನ ಈ ಜೀವನವನ್ನು ಹೇಗೆ ನಡೆಸಬೇಕು ಅಂದರೆ, ನೀನು ಸತ್ತಾಗ ನೀನು ನಗ್ತಾ ಇರಬೇಕು, ನಾವೆಲ್ಲ ಅಳ್ತಾ ಇರಬೇಕು. ಅಂದರೆ ಅಷ್ಟು ಮೀನಿಂಗ್ಫುಲ್ಲಾಗಿ ಒಬ್ಬ ಮನುಷ್ಯ ಬದುಕಬೇಕು ಅನ್ನೋದಕ್ಕೆ. ಅದಕ್ಕೆ ಅವರು ಈ ಪುಸ್ತಕದ ಟೈಟಲ್ ಹೂ ವಿಲ್ ಕ್ರೈ ವೆನ್ ಯು ಡೈ. ಆಗ ನೀವು ಸತ್ತಾಗ ಯಾರು ಅಳ್ತಾರೆ? ಈ ಥರದ ಕ್ವಶನ್ ನಮ್ಮನ್ನು ನಾವೇ ಕೇಳ್ಕೊಬೇಕು. ನಾವು ಸತ್ತಾಗ ಯಾರು ಅಳ್ತಾರೆ ಅಂದರೆ, ನಮ್ಮ ಜೀವನದಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ, ಎಷ್ಟು ಜನದ ಜೀವನದ ಮೇಲೆ ನಾವು ಒಳ್ಳೆಯ ಪರಿಣಾಮವನ್ನು ಬೀರಿದ್ದೀವಿ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಎಂತಹ ಕೊಡುಗೆಯನ್ನು ನೀಡ್ತಾ ಇದ್ದೀವಿ. ಈ ಕ್ಷಣದಲ್ಲಿ ನೀವು ಎಲ್ಲ ನಿಂತು ನಮ್ಮ ಜೀವನವನ್ನು ಒಮ್ಮೆ ಹಿಂತಿರುಗಿ ನೋಡಿ, ನಮ್ಮ ಜೀವನವನ್ನು ನಾವು ಸಂತೋಷವಾಗಿ ಅರ್ಥಪೂರ್ಣವಾಗಿ ಇಲ್ಲಿವರೆಗೂ ಸಾಗಿಸ್ಕೊಂಡು ಬಂದಿದ್ದೀವಿ, ನನಗೆ ಯಾವುದೇ ರಿಗ್ರೆಟ್ಸ್ ಇಲ್ಲ ಅಂತ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಹೇಳಿದ್ರೆ ನಿಮಗೆ ನನ್ನ ಅಭಿನಂದನೆಗಳು. ನೀವು ಒಬ್ಬ ಆದರ್ಶವಾದ ವ್ಯಕ್ತಿ. ಆದರೆ ನನ್ನ ನಂಬಿಕೆ ಏನಂದರೆ, ತುಂಬ ಜನಕ್ಕೆ ಆ ಥರ ಇರೋದಿಲ್ಲ. ನಮ್ಮೆಲ್ಲರಿಗೂ ಏನೋ ಒಂದು ರಿಗ್ರೆಟ್ಸ್ ಇದೆ, ಇದನ್ನು ಈ ಥರ ಮಾಡಬಾರ್ದಿತ್ತು. ಬಟ್ ಕೆಲವೊಂದೆಲ್ಲ ನಮ್ಮ ಕಂಟ್ರೋಲ್ ಇರೋಲ್ಲ, ಆಗಿಬಿಟ್ಟಿದೆ. ಸೊ ಅದು ಏನಾಗಿದೆಯೋ ಅದು ಆಗಿರಲಿ. ಇಲ್ಲಿಂದ ಮುಂದಕ್ಕೆ ಜೀವನವನ್ನು ಹೇಗೆ ಅರ್ಥಪೂರ್ಣವಾಗಿ ಸಂತೋಷವಾಗಿ ಬದುಕಬೇಕೋ, ಒಂದು ಗುರಿಯನ್ನು ಇಟ್ಕೊಂಡು ಅದನ್ನು ನಾವು ಆ ಗುರಿಯೆಡೆಗೆ ಹೋಗೋದಕ್ಕೆ ಶ್ರಮಿಸಬೇಕು. ಆ ಒಂದು ನಮ್ಮ ಜರ್ನಿಯಲ್ಲಿ ಈ ಪುಸ್ತಕದಿಂದ ಏನಾದರೂ ಉಪಯೋಗ ಆಗುತ್ತಾ ಅಂತ ನೀವು ನೋಡಬೇಕಾದ್ರೆ ಈ ಪುಸ್ತಕವನ್ನು ಒಮ್ಮೆ ಓದಬಹುದು. ಸೊ ಇದು ರಾಬಿನ್ ಶರ್ಮಾ ಅವರ ಹೂ ವಿಲ್ ಕ್ರೈ ವೆನ್ ಯು ಡೈ ಅನ್ನೋ ಪುಸ್ತಕ. ಯಾವಾಗಾದರೂ ಸಮಯ ಸಿಕ್ಕಿದ್ರೆ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ನಮಗೆ ತಿಳಿಸ್ಬೋದು. ಇಂತಹ ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ಆದ ಯೂಸ್ಫುಲ್ ಆದಂಥ ಪುಸ್ತಕಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.